ಸೊ ವೆಲ್ಕಮ್ ಅಗೇನ್ ಸ್ನೇಹಿತರೆ, ಮಿಸ್ಟರ್ BKB ಯೂಟ್ಯೂಬ್ ಚಾನೆಲ್ಗೆ ಮತ್ತೊಂದು ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ನಲ್ಲಿ 6 ವರ್ಷಕ್ಕೂ ಕಡಿಮೆ ವಯಸ್ಸಿನ ಮಕ್ಕಳನ್ನ ಹೇಗೆ ಸೇರಿಸಬೇಕು, ಏನೆಲ್ಲ ದಾಖಲೆಗಳು ಬೇಕಾಗುತ್ತವೆ, ಇದರ ಕಂಪ್ಲೀಟ್ ಪ್ರೋಸೆಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಹಾಗಾದ್ರೆ ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲಿಗೆ ನಮ್ಮ DG ವಿಲೇಜ್ ಸರ್ವಿಸ್ ವೆಬ್ಸೈಟ್ ಅನ್ನು ಯಾವುದಾದರೂ ಒಂದು ಬ್ರೌಸರ್ನಲ್ಲಿ ಓಪನ್ ಮಾಡೋಣ. ಈಗಾಗಲೇ ನಮ್ಮ ಮೊದಲನೇ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೇನೆ, ರೇಷನ್ ಕಾರ್ಡ್ ತಿದ್ದುಪಡಿ ಸೇವೆಗಳು ಕೇವಲ ಗ್ರಾಮ 1 ಮತ್ತು ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಮಾತ್ರ ಲಭ್ಯವಿರುವ ಸೇವೆಗಳಾಗಿವೆ. ಹಾಗಾಗಿ ಈಗ ನಮ್ಮ DG ವಿಲೇಜ್ ಸರ್ವಿಸ್ನಲ್ಲಿ BG ಸೂಪರ್ ಸರ್ವಿಸ್ ಅನ್ನು ಕ್ಲಿಕ್ ಮಾಡಿಕೊಂಡು ನಂತರ ಫುಡ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ಫೋಟೋ ಬಯೋ ಸೆಂಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕರ್ನಾಟಕ ಸರ್ಕಾರದ ಗ್ರಾಮ 1ನ ಅಧಿಕೃತ ಫೋಟೋ ಬಯೋ ಸೆಂಟರ್ ಲಾಗಿನ್ ಓಪನ್ ಆಗುತ್ತದೆ. ಸಂಬಂಧಪಟ್ಟ ಗ್ರಾಮ 1 ನಿರ್ವಾಹಕರು ತಮ್ಮ ಲಾಗಿನ್ ಕ್ರಿಡೆನ್ಷಿಯಲ್ಗಳನ್ನು ಬಳಸಿಕೊಂಡು ಫೋಟೋ ಬಯೋ ಸೆಂಟರ್ನಲ್ಲಿ ಈ ಪ್ರಕ್ರಿಯೆಯನ್ನು ಮುಂದುವರಿಸುತ್ತಾರೆ. ಸ್ಕ್ರೀನ್ನಲ್ಲಿ ಕಾಣುತ್ತಿರುವ ಡ್ಯಾಶ್ಬೋರ್ಡ್ನಲ್ಲಿ ಅರ್ಜಿದಾರರ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಪಡಿತರ ಚೀಟಿಯ ಸದಸ್ಯರ ಮಾಹಿತಿಯನ್ನು ಪಡೆಯಲು ಮುಂದೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡುತ್ತಾರೆ. ರೇಷನ್ ಕಾರ್ಡ್ನಲ್ಲಿರುವ ಯಾವುದಾದರೂ ಒಬ್ಬ ಸದಸ್ಯರನ್ನ ಅವರ ಬೆರಳಚ್ಚನ್ನ ನೀಡುವುದರ ಮೂಲಕ ರೇಷನ್ ಕಾರ್ಡ್ ಅನ್ನ ಎಡಿಟ್ ಮಾಡುವಾಗ ಫಸ್ಟ್ ಆಪ್ಷನ್ ಅಂದರೆ ಆಡ್, ಎಡಿಟ್, ಡಿಲೀಟ್ ಮೆಂಬರ್ಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಎಡಿಟ್ ಮಾಡುತ್ತಾರೆ. 6 ವರ್ಷದ ಒಳಗಿರುವ ಮಗುವನ್ನು ರೇಷನ್ ಕಾರ್ಡ್ನಲ್ಲಿ ಸೇರಿಸಲು ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್. ಈ ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಮತ್ತು ಜನನ ಪ್ರಮಾಣಪತ್ರ. ಈಗ ರೇಷನ್ ಕಾರ್ಡ್ ಎಡಿಟ್ ಆದ ನಂತರ ಕೆಳಗಡೆ ಆಡ್ ಲೆಸ್ ದೆನ್ 6 ಇಯರ್ಸ್ ಫ್ಯಾಮಿಲಿ ಮೆಂಬರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡುತ್ತಾರೆ. ಕರ್ನಾಟಕ ಸರ್ಕಾರದ ಫುಡ್ ಡಿಪಾರ್ಟ್ಮೆಂಟ್ 6 ವರ್ಷದ ಕೆಳಗಿರುವ ಸದಸ್ಯರಿಗಾಗಿ ಅವರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ನ OTP ಮೂಲಕ ವೆರಿಫೈ ಮಾಡುವ ಅವಕಾಶವನ್ನು ನೀಡುತ್ತಾರೆ. 6 ವರ್ಷದ ಕೆಳಗಿರುವ ಮಗುವಿನ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಮೊಬೈಲ್ನ OTPಯನ್ನು ವೆರಿಫೈ ಮಾಡುತ್ತಾರೆ. ವೆರಿಫೈ ಆದ ನಂತರ ಆಧಾರ್ ಕಾರ್ಡ್ನಲ್ಲಿರುವ ಮಾಹಿತಿಯು ಈಗ ಕೆಳಗಡೆ ಫೆಚ್ ಆಗಿದೆ. ಕುಟುಂಬದ ಮುಖ್ಯಸ್ಥರಿಗೆ ಇವರ ರಿಲೇಶನ್ಶಿಪ್ ಸೆಲೆಕ್ಟ್ ಮಾಡಿಕೊಂಡು ಇನ್ನುಳಿದ ಮಾಹಿತಿಯನ್ನು ಆಯ್ಕೆ ಮಾಡಿ ನಂತರ ಬರ್ತ್ ಸರ್ಟಿಫಿಕೇಟ್ ನಂಬರನ್ನು ನಮೂದಿಸಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡುತ್ತಾರೆ. ಈಗ 6 ವರ್ಷದ ಒಳಗಿನ ಮಗುವನ್ನು ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರ್ಪಡೆ ಮಾಡಲಾಯಿತು. ಈಗ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ರಿಸೀಟ್ ಅನ್ನು ನೀಡಲಾಗುತ್ತದೆ. ಈ ರಿಸೀಟ್ ಅನ್ನು ಸಂಬಂಧಪಟ್ಟ ಅಂದರೆ ಆ ರೇಷನ್ ಕಾರ್ಡ್ ಇರುವ ತಾಲೂಕು ಫುಡ್ ಆಫೀಸ್ನಲ್ಲಿ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ 2 ಅಥವಾ 3 ದಿನಗಳಲ್ಲಿ ನಿಮ್ಮ ಅರ್ಜಿ ಅಪ್ರೂವಲ್ ಆದರೆ ನೀವು ಈಗ ನಿಮ್ಮ 6 ವರ್ಷದ ಒಳಗಿರುವ ಮಗುವನ್ನು ರೇಷನ್ ಕಾರ್ಡ್ನಲ್ಲಿ ಸೇರಿಸಿದಂತಾಯಿತು. ಮರೆಯದೆ ಹೊಸ ರೇಷನ್ ಕಾರ್ಡ್ನ ಪ್ರತಿಯನ್ನು ಪ್ರಿಂಟ್ ಮಾಡಿಸಿಕೊಳ್ಳಿ. ಇರುವ ಹಳೆಯ ರೇಷನ್ ಕಾರ್ಡನ್ನೇ ಎಲ್ಲ ಕಾರ್ಯಕ್ಕೂ ಬಳಸಬೇಡಿ. ಹೊಸ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಮಗುವಿನ ಹೆಸರನ್ನು ಸೇರಿಸಲಾಗಿರುತ್ತದೆ. ಹಾಗಾಗಿ ಅಪ್ಡೇಟ್ ಆಗಿರುವ ರೇಷನ್ ಕಾರ್ಡನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಮತ್ತು ಅದನ್ನೇ ಎಲ್ಲ ಕೆಲಸಕ್ಕೂ ಬಳಸಿ. ಮರೆಯಬೇಡಿ, ನಾವು ನೀಡಿರುವ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಂಬಂಧಪಟ್ಟವರಿಗೆ ಹಂಚಿಕೊಳ್ಳಿ. ಇಂತಹ ಹಲವಾರು ಉಪಯೋಗಕಾರಿ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಬೆಳವಣಿಗೆಯ ಹಾದಿಯಲ್ಲಿ ನಾವು ನಿಮ್ಮೊಂದಿಗಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇವೆ. ನಮಸ್ಕಾರ, ಮತ್ತೆ ಸಿಗೋಣ.